ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ನಿಮಗೆ ಸೂಪರಾದ ಡಿಶ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಹೆಲ್ದಿಯಾಗಿರುತ್ತೆ ಈ ಡಿಶ್ಶು. ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಚಿಕ್ಕ ಮಕ್ಕಳು, ವಯಸ್ಸಾದವರು ಎಲ್ರಿಗೂ ಪರ್ಫೆಕ್ಟ್ ಆದ ಒಂದು ಫುಡ್ ಐಟಮ್ನ ಹೇಳ್ಕೊಡೋದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಏನು ಅಂದರೆ, ನಾನು ಇಷ್ಟು ಐಟಮ್ಸ್ಗಳನ್ನ ಬಳಸ್ಕೊಂಡು ನಾವು ಬೆಳಗ್ಗೆ ಹೊತ್ತು ಗಂಜಿ ಮಾಡ್ಕೊಂಡು ಕುಡಿತೀವಿ. ಅದಕ್ಕೆ ಏನೇನು ಬೇಕು ಅಂತ ಒಂದು ಕಡೆಯಿಂದ ತೋರಿಸ್ಕೊಬತ್ತೀನಿ ನೋಡಿ. ಇದೆಲ್ಲ ಶುಗರ್ ಇರೋರೆಲ್ಲ ತಿಂತಾರಲ್ವಾ, ಏನು ನವಣೆ ಮತ್ತು ಏನೇನೋ ಅಂತಾರೆ ಅದನ್ನು, ಸಿರಿಧಾನ್ಯಗಳು, ಅದನ್ನು ಅಲ್ಲಿ ಹಾಕಿದ್ದೀನಿ. ಅದು ಬಿಟ್ಟರೆ ಡ್ರೈ ಫ್ರೂಟ್ಸ್ಗಳು ಹಾಕಿದ್ದೀನಿ. ವಾಲ್ನೆಟ್ಟು ಮತ್ತು ಗೋಡಂಬಿ, ಪಿಸ್ತಾ, ಬಾದಾಮಿ, ಹಾಗೆ ಏಲಕ್ಕಿ, ನಾರ್ಮಲ್ ಅಕ್ಕಿ ಮತ್ತು ಕೆಂಪಕ್ಕಿ ಅಂತಾರಲ್ಲ, ಆಮೇಲೆ ಕುಸುಲಕ್ಕಿ, ಹಸ್ರು ಕಾಳು, ಮತ್ತು ಇದು ಸೋಯಾಬೀನ್ ಅಂತ ಹೇಳಿ ಬೀಜದ ಹೆಸ್ರು ಅದು, ಮತ್ತು ಬಾರ್ಲಕ್ಕಿ ಅಂತಾರಲ್ವ ಅದನ್ನು ಹಾಕಿದ್ದೀವಿ. ಮೆಣಸು, ಮೆಂತ್ಯ, ಜೀರಿಗೆ, ಹಾಗೆ ಸೋಂಕಾಳು, ಓಂಕಾಳು, ಕಡಲೆಕಾಳು, ಮತ್ತು ರಾಗಿ, ಗೋಧಿ, ಕಡಲೆಬೀಜ, ಬೇಳೆ, ಮತ್ತು ಹುರುಳಿಕಾಳು ಅದಷ್ಟನ್ನು ಹಾಕಿದ್ದೀವಿ. ಹಾಗೆ ನಾನು ಉದ್ದಿನಕಾಳು ಕೂಡ ಹಾಕಿದ್ದೀನಿ. ಅದು ಅಲ್ಲಿ ಇಟ್ಟಿರಲಿಲ್ಲ, ಸಪ್ರೇಟಾಗಿ ತೋರಿಸ್ತೀನಿ ಆಮೇಲಿಂದ. ಅದಷ್ಟನ್ನು ಚೆನ್ನಾಗೆ ಈ ರೀತಿಯಾಗಿ ಹುರ್ಕೋಬೇಕು. ಎಲ್ಲ ಕಾಳುಗಳನ್ನು ಒಂದೊಂದು ಸಲ ಬಾಡಿಸ್ಕೋಬೇಕು. ನೀಟಾಗಿ ಬಾಡಿಸ್ಕೊಂಡು ರೌಂಡು ಹಿಂಗೆ, ಮತ್ತು ಗಸಗಸೆ ಕೂಡ ಹಾಕಿದ್ದೀನಿ ನಾನಲ್ಲಿ. ಇದನ್ನೆಲ್ಲ ನೀವು ಖರ್ಚು ಮಾಡ್ಕೊಡಿ. ಎಲ್ಲನೂ ಇದೇ ರೀತಿ ಎಷ್ಟು 6 ತಿಂಗಳಷ್ಟು ಬರುತ್ತೆ ಇಲ್ಲಿ. ಎಲ್ಲ ಒಂದು ಕಾಲು ನೀಟಾಗಿ ಎಲ್ಲನೂ ಅಮ್ಮ ಮಾಡ್ಕೊತಾ ಇದ್ದಾರೆ. ಆಲ್ರೆಡಿ ರೀತಿ ಆಗುತ್ತೆ. ಅದೇ ಕೆಳಗಡೆ ಮನೆಯಲ್ಲಿ ನಾವು ಇಟ್ಟಿದ್ದಾರೆ ಸೇರಿ ಬಿಡ್ಸ್ಕೊತಾ ಇದ್ದಿದ್ದು. ಫಸ್ಟು ನಾವು ಇದನ್ನು ನಮ್ಮ ಅತ್ತೆ ಮನೆಯಲ್ಲಿ ಮತ್ತು ನಮ್ಮ ಅತ್ತೆ ಮನೆಯಲ್ಲೆಲ್ಲ ಮಾಡಿದ್ರು. ಹಾಗಾಗಿ ನಾವು ಮಾಡೋಣ, ಟ್ರೈ ಮಾಡೋಣ ಹೇಗಿರುತ್ತೆ. ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು ಕುಡಿಯೋದಕ್ಕೆ. ನಾನು ಆಗಲೇ ತುಂಬ ದಿನ ಆಯಿತು ಮಾಡಿ, ನಂಗೆ ವಿಡಿಯೋ ಹಾಕೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ಟೈಮ್ ಸಿಗೋದಿಲ್ಲ. ಹಾಕ್ತಾಯಿದ್ದೀನಿ ಅಲ್ಲಿ ಉದ್ದಿನಕಾಳು ಕೂಡ ಹಾಕ್ಕೊತಾ ಇದ್ದೀನಿ ನಾನು. ಎಲ್ಲನೂ ನೀಟಾಗಿ ಚೆನ್ನಾಗಿ ಕೆಂಪಾಳ ಹುರ್ಕೋಬೇಕಾಗತ್ತೆ. ಹುರ್ಕೊಂಡಾಗ ಅದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆ ಗಂಜಿನ ಬೆಳಗ್ಗೆ ನೀವು ತಿಂಡಿ ತಿನ್ನೋಕ್ಕಿಂತ ಮುಂಚೆ 1 ಗ್ಲಾಸ್ ಅಷ್ಟು ಕುಡಿದ್ರೆ ತುಂಬಾ ಶಕ್ತಿ ಬರುತ್ತೆ. ತುಂಬಾ ಹೈ ಪ್ರೋಟೀನ್ ಇರುತ್ತೆ. ಈ ಎಲ್ಲ ಕಾಳುಗಳು ಹಾಕಿರೋದ್ರಿಂದ, ಡ್ರೈ ಫ್ರೂಟ್ಸ್ ಪ್ರತಿಯೊಂದು ಹಾಕಿದ್ದೀವಿ. ಈ ರೀತಿಯಾಗಿ ಬರುತ್ತೆ ಗಂಜಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ದೊಡ್ಡ ಗ್ಲಾಸ್ ಕೊಟ್ಟರು ಕುಡಿದ್ಬಿಡ್ತೀನಿ, ಅಷ್ಟು ಚೆನ್ನಾಗಿದೆ. ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ. ಈಗ ನಾವು ನಾರ್ಮಲಾಗಿ ನಮ್ಮ ಮನೇಲಿ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನು ಸ್ವಲ್ಪ ಎಣ್ಣೆ ಹಾಕಿ ಚಿಕನ್ ಹುರ್ಕೋತಾ ಇದ್ದೀನಿ. ಅದು ಗ್ರೀನ್ ಕಲರ್ ಮಸಾಲೆ ನಾನು ಯಾವಾಗಲೂ ಹಾಕ್ಕೊಳ್ತೀನಲ್ಲ ನಾನ್ ವೆಜ್ಜಿಗೆ, ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಚಿಕನ್ನ ಹುರ್ಕೋಬೇಕಾಗತ್ತೆ. ಆ ನಂತರ ಈಗ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಇಷ್ಟು ಐಟಮ್ನ ಹಾಕ್ಕೊಂಡು ರುಬ್ಕೊಳ್ಳಿ. ಅದ್ರ ಜೊತೆಗೆ ಪುಡಿನ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. 1 ಸ್ಪೂನ್ ಹಾಕಿದ್ರೆ ಸಾಕಾ? ಅಷ್ಟು 1 ಸ್ಪೂನು ಸಾಂಬಾರಿಗೆ ಚೆನ್ನಾಗಿ ರುಬ್ಕೊಂಡು ಮಸಾಲೆನ ಹಾಕಿದ್ರೆ ಹುರಿದಿರೋ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಆಮೇಲೆ ಪ್ರತಿ ಸಲ ನಮ್ಮ ಮನೆ ಮಾಡಿದಾಗಲೂ ಇದೇ ಥರ ಮಾಡ್ತಾರೆ ಚಿಕನ್ ಸಾಂಬಾರು. ಇಷ್ಟ ಆಗುತ್ತೆ. ಇದೊಂಥರ ಚಾಪ್ ಥರನೂ ಇರುತ್ತೆ, ಹಾಗೆ ಸಾಂಬಾರು ಥರನೂ ಇರುತ್ತೆ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಂಬಾರು ಅದೇ ಸಾಕಾಗುತ್ತೆ. ನಾವು 3 ಜನ 4 ಜನ ಇದಕ್ಕೆ ತಲೆಕಾಳು ಕೂಡ ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿ ಮಾಡಿ ಮಸಾಲೆ ಜೊತೆ ಒಂದು 5 ನಿಮಿಷ ಚಿಕನ್ನ ಹುರ್ಕೊಂಡು ಅದಾದಮೇಲೆ ನೀರು ಹಾಕಿ ಚೆನ್ನಾಗೆ ಕುದಿಸಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಈ ರೀತಿ ಒಂದು ಸಿಂಪಲ್ ಚಿಕನ್ ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಗಂಜಿ ಮಾಡ್ಕೊಂಡು ಕುಡಿಯೋದು ಮಾತ್ರ ಮಿಸ್ ಮಾಡಲೇಬೇಡಿ, ಅದನ್ನು ಕುಡೀರಿ. ಇದೇ ರೀತಿ ಹೆಚ್ಚಿನ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತಿರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್.